ಬೇಗೂರು ಕಾಲೋನಿ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಸಿದ್ದೇಶ್ವರ ಥಿಯೇಟರ್ ನಲ್ಲಿ ಪ್ರದರ್ಶನಗೊಂಡಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಚಿತ್ರದ ನಾಯಕಿ ಪಲ್ಲವಿ ಪರ್ವ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಾನ್ ಸೂಪರ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಜನಗಳ ಜೊತೆ ನೋಡಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆಕ್ಚುಲಿ ಸಿನಿಮಾ ನಾವು ಮಾಡೋದು ನಮ್ಗೆ ಇಷ್ಟ ಆಗುತ್ತೆ, ಬಟ್ ಆಡಿಯನ್ಸ್ ಹೆಂಗ್ ಇಷ್ಟ ಆಗುತ್ತೆ ಅಂತ ನೋಡೋ ಒಂದು ತುಂಬಾ ಕ್ಯೂರಿಯಾಸಿಟಿ ಇತ್ತು. ನೀವು ಇಲ್ಲಿ ಇರೋ ಕ್ರೌಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ ಸಿನಿಮಾ ಜನಕ್ಕೆ ಎಷ್ಟು ಇಷ್ಟ ಆಗಿದೆ ಅಂತ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ಕಥೆನ ನೀವ್ ಯಾಕೆ ಒಪ್ಕೊಂಡ್ರಿ ಅಂತ? ಆ, ಒಂದು ಮಂಜು ಸರ್ ನಾನು ಫಸ್ಟ್ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಸೊ ಅಲ್ಲಿಂದ ಮಂಜು ಸರ್ಗೆ ಕೌಸಲ್ಯ ಅನ್ನೋ ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗ್ತೀನಿ ಅಂತ ಹೇಳಿ ಅವರು ನನಗೆ ತುಂಬಾ ಟೈಮು ಕೊಟ್ಟಿಲ್ಲ. ನನಗೆ ನಾಳೆ ಶೂಟ್ ಅಂದ್ರೆ ಇವತ್ತು ಕಾಲ್ ಮಾಡಿ ನನಗೆ ಒಂದೇ ಲೈನ್ ಹೇಳಿದ್ದು. ಸೊ ನಾನು ಅವ್ರ ಮೇಲಿರೋ ನಂಬಿಕೆಗೆ ಬಂದು ನಾನು ಕತೆ ಕೇಳಿದ್ಮೇಲೆ ಅನ್ಸ್ತು ಓಕೆ ಈ ಕ್ಯಾರೆಕ್ಟರ್ ನನ್ಗೆ ಸೂಟ್ ಆಗತ್ತೆ ಅಂತೇಳಿ ಆ ನಂಬಿಕೆ ಇಟ್ಟು ನನ್ಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಾನು ಮಂಜು ಸರ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾಗೋಸ್ಕರ ನೀವು ಯಾವ ರೀತಿ ತಯಾರಿನ ಮಾಡ್ಕೊಂಡಿದ್ರಿ ಅಂತ? ಈ ಸಿನಿಮಾದಲ್ಲಿ ನೋಡಿದ್ರೆ ನಾನು ತಯಾರಿ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ. ನಮ್ ಆಕ್ಚುಲಿ ಹೇಳ್ಬೇಕಂದ್ರೆ ಮಂಜು ಸರ್ ಇದ್ರಲ್ಲಿ ತುಂಬಾ ಜನ ಆರ್ಟಿಸ್ಟ್ಗಳೇ ಅಲ್ಲ. ಓಕೆ, ನಾವಾದ್ರೂ ಪರವಾಗಿಲ್ಲ, ಕ್ಯಾಮ್ರಾ ಫೇಸ್ ಮಾಡಿದೀವಿ ಮತ್ತೆ ಡೈಲಾಗ್ಸ್ ಗೊತ್ತು. ಬಟ್ ಇದ್ರಲ್ಲಿ ತುಂಬಾ ಜನ ಎಲ್ಲ ಫ್ರೆಶರ್ಸ್, ಅವ್ರಿಗೆ ಕ್ಯಾಮ್ರಾ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತವ್ರನ್ನೆಲ್ಲ ಕರ್ಕೊಂಬಂದು ಆಕ್ಟಿಂಗ್ ಮಾಡ್ಸಿರೋದು ಮಂಜು ಸರ್ಗೆ. ಇನ್ನ ನನ್ನ ಹತ್ರ ಆಕ್ಟಿಂಗ್ ಮಾಡ್ಸೋದೇನು ಕಷ್ಟ ಆಗಿಲ್ಲ ಅನ್ಕೊಂತೀನಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದವರು. ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ? ನಾನು ಜಾಸ್ತಿ ವೆಬ್ ಸೀರೀಸ್ ಮಾಡೋದು, ಶಾರ್ಟ್ ಫಿಲಿಮ್ಸ್. ನೀವು ನೋಡಿರ್ಬೋದು ನಮ್ದೇ ಟೀಮ್ ಇದೆ. ಸೊ ನಮ್ದು ಜಾಸ್ತಿ ಶಾರ್ಟ್ ಫಿಲಿಮ್ಸ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೂ ಇದಕ್ಕೂ ಇನ್ ಡಿಫ್ರೆನ್ಸ್ ಅನ್ಸಲ್ಲ. ಒಂದ್ಸಲ ಕ್ಯಾಮ್ರಾ ಫೇಸ್ ಮಾಡಿರೋರಿಗೆ ಮತ್ತೆ ಕ್ಯಾಮ್ರಾ ಫೇಸ್ ಮಾಡೋದೇನು ತುಂಬಾ ಕಷ್ಟ ಅನ್ಸಿಲ್ಲ. ಅದರಲ್ಲೂ ಮಂಜು ಸರ್ ಡೈರೆಕ್ಷನ್ ಅಲ್ಲಂತೂ ಇವತ್ತು ಕ್ಯಾಮ್ರಾ ಫೇಸ್ ಮಾಡ್ತಿರೋರ್ಗೂ ಕಷ್ಟ ಅನ್ಸಲ್ಲ. ಅಷ್ಟು ಫ್ರೆಂಡ್ಲಿ ಆಗಿ, ಅಷ್ಟು ಕಂಫರ್ಟಬಲ್ ಆಗಿ ಅವ್ರು ನಮ್ಮ ಹತ್ರ ಆಕ್ಟಿಂಗ್ ತೆಗಿಸ್ತಾರೆ ನ್ಯಾಚುರಲ್ ಆಗಿ. ಶೂಟಿಂಗ್ ಅನುಭವ ಹೇಗಿತ್ತು ಮ್ಯಾಮ್? ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆಕ್ಚುಲಿ ನಾವು ಹೇಳ್ಬೇಕಂದ್ರೆ ತುಂಬಾ ಎಲ್ಲ ಸೆಟ್ ಹಾಕಿಲ್ಲ. ನೀವು ನೋಡ್ದಂಗೆ ಅಲ್ಲಿ ತುಂಬಾ ಕಾಲೋನಿ ಆಗಿರ್ಬೋದು, ಕಾಲೋನಿಯಲ್ಲೇ ಶೂಟ್ ಮಾಡಿದೀವಿ ನಾವು. ಮತ್ತೆ ಇನ್ನು ಸ್ಲಮ್ ಇನ್ನು ಕೆಲವು ಕಡೆ ಕಸ ಇರೋದೆಲ್ಲ ನೋಡಿದ್ರೆ ಅದ್ ಯಾವ್ದು ಸೆಟ್ ಅಲ್ಲ, ಅದೆಲ್ಲ ರಿಯಲ್ ಆಗಿ ಅಲ್ಲಿ ಹೋಗಿ ನಾವು ಶೂಟ್ ಮಾಡೋದು. ಅಲ್ಲಿ ಕೂರಕ್ಕೂ ಜಾಗ ಇರ್ತಾ ಇರ್ಲಿಲ್ಲ, ಅಂತ ಕಡೆ ಎಲ್ಲ ಹೋಗಿ ನಾವು ಶೂಟ್ ಮಾಡಿದೀವಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮೂವಿ ಯಾವ್ದು ನಿಮ್ದು? ನೆಕ್ಸ್ಟ್ ಇನ್ನೊಂದು ಮೂವಿ ಲೈನಪ್ ಅಲ್ಲಿ ಇದೆ, ಕನ್ಫರ್ಮ್ ಆಗಿದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದೆ ನಿಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ಲಿ ಅಂತ ನಮ್ಮ ಅಶ್ವವೇಗ ತಂಡದಿಂದ ಆಶಿಸ್ತೀವಿ. ಓಕೆ, ಇದಿಷ್ಟು ನಾಯಕ ನಟಿಯ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.